ಯಾವ ಯಾವ ಕೆಲಸಗಳನ್ನ ಏನ್ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಾ? ಆಕ್ಚುಲಿ ಮೈಸೂರು ಅಂದ್ರೆ ಅದು ಮಧ್ಯಭಾಗದಲ್ಲಿದೆ, ಕರ್ನಾಟಕ ಮಧ್ಯಭಾಗದಲ್ಲಿ. ನಾವು ಚಿಕ್ಕಬಳ್ಳಾಪುರ ಗಡಿ ಅಂಚೆಯಲ್ಲಿದ್ದೀವಿ. ಇದು ತುಂಬಾನೇ ಆಂಧ್ರಾಗೆ ಹೊಂದ್ಕೊಂಡಿರೋಂತ ಜಿಲ್ಲೆ. ಇಲ್ಲಿ ನಮ್ಮ ಕನ್ನಡ ಬಗ್ಗೆ ಅವೇರ್ನೆಸ್ ಅಷ್ಟೊಂದಿಲ್ಲ, ಆದಷ್ಟು ಎಲ್ಲ ತೆಲುಗಿನ ಜಾಸ್ತಿ ಪ್ರಭಾವ ಬೀರ್ತಾ ಇದೆ. ಸೊ ಹಾಗಾಗಿ ನಾವು ಕಲಾವಿದರಾಗಿ ಕನ್ನಡ ಉಳಿಸಿ ಬೆಳೆಸಂತ ಕಾರ್ಯಕ್ರಮಗಳು, ಆಮೇಲೆ ಎಷ್ಟೋ ಜನ ಬಡ ಕಲಾವಿದರು ಗುಡ್ಡಗಾಡು ಪ್ರದೇಶದಲ್ಲಿ ವಾಸ ಮಾಡುವಂತ ಮಕ್ಕಳು ಕಲಾವಿದರಿದ್ದಾರೆ, ಅವ್ರಿಗೆ ಯಾರು ವೇದಿಕೆ ಕೊಡುವಂತ ಒಂದು ಮುಂದಾಳತ್ವ ಯಾರು ವಹಿಸ್ಕೊಂತ ಇಲ್ಲ. ಸೊ ಹಾಗಾಗಿ ಎಲ್ಲಾ ಬಡ ಮಕ್ಕಳಿಗೂ ಎಲ್ಲಾ ಕಲೆಯಲ್ಲಿ ಮುಂದುವರ್ಸಂತ ಕಲಾ ಸಾಧಕರಿಗೆ ನಾವು ಪ್ರತಿ ವರ್ಷನೂ 2 ರಿಂದ 3 ಸಲ ವೇದಿಕೆ ಕಾರ್ಯಕ್ರಮಗಳು ಮಾಡಿ ಅವ್ರಿಗೇನು ಸಣ್ಣ ಪುಟ್ಟ ಸಮಸ್ಯೆಗಳಿರುತ್ತೋ ನಮ್ಮ ಕೈಲಾದಷ್ಟು ಅದನ್ನ ಪರಿಹಾರ ಮಾಡೋದು, ಮತ್ತೆ ಅವರ ಒಂದು ಸಣ್ಣ ಕೂಗಿಗೆ ನಾವು ಸ್ಪಂದಿಸುವಂತ ಕಾರ್ಯಕ್ರಮಗಳನ್ನು ಪ್ರತಿನಿತ್ಯನೂ ಮಾಡ್ತಾ ಇದೀವಿ. ಇದೇ ರೀತಿ ನಾವು 20 ವರ್ಷದಿಂದ ಈ ಒಂದು ಸಂಸ್ಥೆ ಕಟ್ಕೊಂಡು ನಮ್ಮ ಕೈಲಾದಷ್ಟು ಮುನ್ನಡೆಸ್ಕೊಂಡು ಬರ್ತಾ ಇದೀವಿ. ಇದರ ಉದ್ದೇಶ ಏನಂತಂದ್ರೆ, ಯಾರೋ ಒಬ್ಬರು ಚಲನಚಿತ್ರ ಆಗ್ಬೋದು, ಧಾರಾವಾಹಿ ಆಗ್ಬೋದು, ಇಲ್ಲ ಒಳ್ಳೊಳ್ಳೆ ಟಿ ಶೋಗಳು ಆಗ್ಬೋದು, ಅದರಲ್ಲಿ ಭಾಗವಹಿಸಿದಾಗ ನಮ್ಮ ಜಿಲ್ಲೆಗೆ ಒಂದು ಹೆಸರು ಬರುತ್ತಂತದ್ದು. ಆಮೇಲೆ ಅವನ ಜೀವನ ಉದ್ಧಾರ ಆಗಿ ಮುಂದಿನ ಅದು ಅವನು ಬೇರೆಯವರಿಗೆ ಸ್ಫೂರ್ತಿ ಆಗ್ಬೇಕಂತೇಳಿ ನಾವು ಒಂದು ಕಾರ್ಯಕ್ರಮ ಮಾಡ್ಕೊಂಡಿದ್ದೀವಿ ಅಷ್ಟೇ. ಪ್ರತಿಭಾ ಪುರಸ್ಕಾರನು ಅಷ್ಟೇ, ಬಡ ಮಕ್ಕಳು ಅತಿ ಹೆಚ್ಚು ಅಂಕಗಳು ತೆಗೆದಿರ್ತಾರೆ, ಅವರಿಗೆ ಗುರುಸುವಂತವ್ರು ಯಾರು ಇರಲ್ಲ. ಈ ಖಾಸಗಿ ಸಂಸ್ಥೆಗಳಲ್ಲಿ ಬೆಳೆದಿರೋಂತ ಮಕ್ಕಳನ್ನ ಮಾತ್ರ ಬೇರೆಯವರು ದೊಡ್ಡ ದೊಡ್ಡವರು ಗುರುಸಿ ಅವರಿಗೆ ಸಮಾರಂಭಗಳು ಮಾಡ್ತಾರೆ. ಸೊ ಈ ಬಡ ಮಕ್ಕಳನ್ನ ಗುರುಸೋರು ಯಾರಿಲ್ಲ ಅಂತೇಳಿ ನಾವು ಪ್ರತಿ ವರ್ಷನೂ ಸಹ ಈ ಪ್ರತಿಭಾ ಪುರಸ್ಕಾರ ಹಳ್ಳಿ ಮಕ್ಕಳಿಗೆ, ಗೌರ್ಮೆಂಟ್ ಶಾಲೆಯಲ್ಲಿ ಓದುವಂತ ಮಕ್ಕಳಿಗೆ ನಾವು ಈ ಕಾರ್ಯಕ್ರಮ ಹಮ್ಮಿಕೊಂತಾ ಇದ್ದೇವೆ. ಯಶವಂತ ಅಕಾಡೆಮಿ ಕಲ್ಚರ್ ಇವತ್ತು ಮಂಚನಬಾಲೆ ಶ್ರೀನಿವಾಸ್ ಅವರು ಪ್ರತಿ ವರ್ಷ ಮಕ್ಕಳಿಗೆ ಕಲಾಕೃತಿ ಕಲಿಸಿ ಅದನ್ನ ಪ್ರತಿಯೊಂದು ನಮ್ಮ ಡಾಕ್ಟರ್ BR ಅಂಬೇಡ್ಕರ್ ಅವರು ಭವನದಲ್ಲಿ ಒಂದು ದಿವಸ ಹಬ್ಬದಂತೆ ಪ್ರತಿಯೊಬ್ಬರನ್ನು ಕರೆದು ಅವರ ತಂದೆ ತಾಯಂದನ್ನ ಇಲ್ಲಿ ಏರ್ಪಡಿಸಲಾಗಿದೆ. ಆದ ಕಾರಣದಿಂದ ನಾವು ಪ್ರತಿ ವರ್ಷನೂ ಬರ್ತಾ ಇದೀವಿ. ಸುಮಾರು ಅವರು 20 ವರ್ಷದಿಂದ ನಡ್ಕೊಂಡು ಬರ್ತಾ ಇದ್ದಾರೆ ಈ ತರ. ನಾನು ಇತ್ತೀಚೆಗೆ ಒಂದು 7-8 ವರ್ಷದಿಂದ ಪ್ರತಿ ವರ್ಷ ತಪ್ಪದೀರ ಶ್ರೀನಿವಾಸ್ ಸರ್ ಕರೆದ ತಕ್ಷಣ ಬಂದು, ಯಾಕೆ ಬರ್ತೀನಿ ಅಂತ ಹೇಳಿದ್ರೆ ಆ ಬಡ ಮಕ್ಕಳ ಕಲಾಕೃತಿ ನೋಡಿ, ಆ ವಿದ್ಯೆಯನ್ನ ಯಾರಪ್ಪನ್ ಸೊತ್ತು ಅಲ್ಲ ವಿದ್ಯೆ. ಆ ಕಾರಣದಿಂದ ಆ ಬಡ ಮಕ್ಕಳ ನೃತ್ಯ ನೋಡಕ್ಕೆ ನಾನು ಖಂಡಿತವಾಗ್ಲೂ ಎಷ್ಟೇ 100 ಕೆಲಸ ಇದ್ರು ಅದ ಬದಿಗಿಟ್ಟು ನಮ್ಮ ಮಂಚನಬಾಲ್ ಶ್ರೀನಿವಾಸ್ ಅವರ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಬಹಳ ಸಂತೋಷದಿಂದ ಮುಂದುವರಿ. ಸರ್, ಮುಂದಿನ ರಾಜಕಾರಣದಲ್ಲಿ ನೀವು ಯಾವ ರೀತಿಯ ಒಂದು ಸ್ಥಾನವನ್ನು ಪಡಿಬೇಕು ಅಂತ ಆಸೆ ಪಡ್ತೀರಿ? ಹಣ ರಾಜಕಾರಣ 22 ವರ್ಷದಿಂದ ಬರೀ ನಾನು ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ, MLA, MLC, MP ಬೇರೆಯವ್ರನ್ನೆಲ್ಲ ನೋಡ್ಕೊಂಡು ಬಂದಿದ್ದೀನಿ. ಬೇರೆಯವ್ರಿಗೆ ನನ್ನ ಕೈಲಾಗ ತನು ಮನ ಧನ ಸಹಾಯ ಅರ್ಪಿಸ್ಕೊಂಡು ಬರ್ತಾ ಇದ್ದೇನೆ. ನನಗೆ ಕಾಲಾವಕಾಶ ಕೊಟ್ರೆ ಇವತ್ತು ಹೇಳ್ತೀನಿ, ನಾನು ಬಡವರಿಗಾಗೆ ಇರೋದು, ಬಡವರಿಗಾಗೆ ದುಡಿಯೋದು. ನನಗೂ ಒಂದು ಸುವರ್ಣ ಅವಕಾಶ ಕೊಟ್ರೆ ಜಿಲ್ಲಾ ಪಂಚಾಯತಿ ಎಲ್ಲ ಆಗ್ಲಿ, ಮತ್ತೆ ಮುಂಬರುವ ಶಾಸಕ ಸ್ಥಾನ ಅಲ್ಲಿವರೆಗೂ ಬೇಡ ಅಣ್ಣ. ನಮ್ಗೆ ಈಗ ನಮ್ಮ 5ನೇ ವರ್ಗದ ನಮ್ಮ ಪ್ರದೀಪ್ ಈಶ್ವರ್ ಇದ್ದಾರೆ, ಅವ್ರು ಹಂಗೆ ಮುಂದುವರ್ಕೊಂಡು ಹೋಗ್ಲಿ. ಆ ಸ್ಥಾನ ನಾವು ಕೇಳಕ್ಕೆ ನಾನೇನು ಆಗರ್ಭ ಶ್ರೀಮಂತ ಅದಾನಿ ಅಂಬಾನಿ ಅಲ್ಲ, ನಾನೊಬ್ಬ ಬಡಪಾಯಿ ಮಗು. ನನಗೆ ಜಿಲ್ಲಾ ಪಂಚಾಯತಿ ಅಥವಾ ಕರ್ನಾಟಕದ ನಿಗಮ ಮಂಡಳಿ ಡೈರೆಕ್ಟ್ ಕೊಡ್ತೀನಿ ಅಂತ ನಮ್ಮ ಶಾಸಕರು ಹೇಳಿದ್ದಾರೆ. ನಾನು ಅದಕ್ಕೆ ಕಾದ್ ನೋಡ್ತಾ ಇದ್ದೀನಿ ಅಣ್ಣ. ಕೊಟ್ರೆ ಬಡವರಿಗಾಗಿ ನಾನು ಹೆಲ್ಪ್ ಮಾಡ್ತೀನಿ. ಯಶವಂತ ಅಕಾಡೆಮಿ ಕಾರ್ಯಕ್ರಮದ ವತಿಯಿಂದ ನಮ್ಮ ಮಂಚನಬಾಲೆ ಡ್ಯಾನ್ಸ್ ಶ್ರೀನಿವಾಸ್ ಅಂತಾನೆ ಖ್ಯಾತಿಯನ್ನ ಪಟ್ಟಿರ್ತಕ್ಕಂತ ಸೀನಣ್ಣ ಅವರ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ನಾನು ಭಾಗಿಯಾಗಿರೋದು ನನಗೆ ತುಂಬು ಹೃದಯದ ಧನ್ಯವಾದಗಳನ್ನ ಶ್ರೀನಿವಾಸ್ ಅವರಿಗೂ ಮತ್ತು ಅವರ ತಂಡದವ್ರಿಗೆ ಹೇಳಕ್ ಬಯಸ್ತೀನಿ. ಸಾಮಾನ್ಯವಾಗಿ ಎಲ್ಲರೂ ಕೂಡ ದೊಡ್ಡದ ಮಟ್ಟದ ಕೀರ್ತಿ ಪ್ರತಿಭೆಗಳನ್ನು ಗುರುತಿಸಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ಬೇಕಂತ ಒಂದು ಗಮನ ಹರಿಸುವಂತ ಕಾಲದಲ್ಲಿ ಇದೇ ನಮ್ಮ ಮಂಚನಬಾಲೆ ಸೀನಣ್ಣ ಅವರು ತನ್ನ ಶಿಷ್ಯಂದರನ್ನ ಇಟ್ಕೊಂಡು ಅವರು ಬೆಳೆಸಿರ್ತಕ್ಕಂತ ಪ್ರತಿಭೆಗಳನ್ನ
ಇಲ್ಲಿ ಪ್ರದರ್ಶನ ಮಾಡಿ ಅವ್ರ ಕೀರ್ತಿ ಘನತೆಯನ್ನ ಹೆಚ್ಚುವಂತ ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗೆ ನಾನು ಮೊದಲನೇದಾಗಿ ಅಭಿನಂದನೆಗಳನ್ನು ತಿಳಿಸ್ತೀನಿ. ಅವ್ರ ಕಾರ್ಯವೈಖರಿ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನದಾಗಿ ಬೆಳೆದು ಅವ್ರೇನು ಒಂದು ಕನಸು ಕಂಡಿದ್ದಾರೆ, ಸಿನಿಮಾ ರಂಗದಲ್ಲಿ ನಾನು ಒಂದು ಯಶಸ್ವಿ ಆಗ್ಬೇಕಂತ, ನಮ್ಮ SSD ವೆಂಕಟರಮಣಪ್ಪಣ್ಣ ಅವರು ಹೇಳಿದ ರೀತಿ ಅವ್ರು ದೊಡ್ಡ ಮಟ್ಟಕ್ಕೆ ಅವ್ರು ಬೆಳಿಲಿ ಅಂತ ಮನಸ್ಫೂರ್ತಿಯಾಗಿ ನಾನು ಆಶೀರ್ವಾದ ಮಾಡ್ತಾ ಇದ್ದೀನಿ ಸಿನಿಮಾ.